ಎಲ್ಲರೂ ನಮಸ್ಕಾರ. ಕೊತ್ತಲವಾಡಿ ಸಿನಿಮಾ ಇವತ್ತು ರಿಲೀಸ್ ಆಗಿದೆ, ಬಹಳ ಖುಷಿ ಇದೆ. ರಾಕಿಂಗ್ ಸ್ಟಾರ್ ಎಸ್ ಅವರ ಅಮ್ಮ ತಾಯಿ ಪುಷ್ಪಾ ಅರುಣ್ ಕುಮಾರ್ ಮ್ಯಾಮ್ ಅವರ ಚೊಚ್ಚಲ ನಿರ್ಮಾಣ. ಅವರು ಮುಂಚೂಣಿಯಲ್ಲಿ ನಿಂತು ಎಲ್ಲರಿಗೂ ಗೊತ್ತಿರುವ ಹಾಗೆ ತುಂಬಾ ದಿನದಿಂದ ಪ್ರಮೋಟ್ ಮಾಡ್ತಾ ಇದ್ದಾರೆ. ಇವತ್ತು ರಿಲೀಸ್ ಆಗಿದೆ, ಬಹಳ ಖುಷಿ ಇದೆ. ನಾನು ಈ ಸಿನಿಮಾದಲ್ಲಿ ಭಾಗಿಯಾಗಿರೋದು ನನಗೆ ಖುಷಿ ಇದೆ. ಇವತ್ತು ಎಲ್ಲರೂ ಹೇಳ್ತಾ ಇರೋದು ಸಿನಿಮಾಟೋಗ್ರಫಿ ಆಗಿರಲಿ, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರಲಿ, ಆ ಥಿಯೇಟರ್ಗಳ ಎಕ್ಸ್ಪೀರಿಯನ್ಸ್ ಇಷ್ಟ ಆಗ್ತಾ ಇದೆ. ನಮ್ಮ ಚಿತ್ರದಲ್ಲಿ ನಡೆಸಿರುವಂತಹ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಅಭಿನಯ, ರಾಜೇಶ್ ನಟರಂಗ್ ಸರ್ ಅವರ ಅಭಿನಯ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ಸೊ ರಿಯಲಿ ಹ್ಯಾಪಿ. ಮೊದಲ ಬಾರಿಗೆ ನಾನು ಕೂಡ ಒಂದು ಆಕ್ಷನ್ ಇರುವಂತ ಪಾತ್ರ ಮಾಡಿದ್ದೀನಿ. ಹಳ್ಳಿ ಸೊಗಡಿರುವಂತ ಸಿನಿಮಾ, ನಮ್ಮ ಮಣ್ಣಿನ ಕತೆ. ಹಾಗಾಗಿ ಎಲ್ಲರೂ ಕೂಡ ದಯವಿಟ್ಟು ಥಿಯೇಟರ್ಗೆ ಬನ್ನಿ, ನೀವು ಕೂಡ ನೋಡಿ. ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುವಂತ ಥಿಯೇಟರ್ಕಲ್ ಎಕ್ಸ್ಪೀರಿಯನ್ಸ್ ಕೊತ್ತಲವಾಡಿ ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು. ಇಲ್ಲ, ನಾನು ಆದಷ್ಟು ಬೇರೆ ಬೇರೆ ರೀತಿಯ ಸಿನಿಮಾಗಳು ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ. ಅದೇ ಜನರಿಗೆ ಯಾವ ತರ ಇಷ್ಟ ಆಗ್ಬೇಕು ಅನ್ನೋದು ನೋಡ್ಬೇಕು. ಸೊ ಏನೇ ಇದ್ರು ಎಂಡ್ ಆಫ್ ದಿ ಡೇ ಆಡಿಯನ್ಸೇ ಮಹಾಪ್ರಭು. ಸೊ ಅವ್ರಿಗೆ ಏನ್ ಇಷ್ಟ ಆಗುತ್ತೆ ಅದನ್ನ ಮಾಡಕ್ ಪ್ರಯತ್ನ ಪಡ್ತಾ ಇರ್ತೀನಿ. ಸೊ ವರ್ಸಿಟಾಲಿಟಿ ಇದೆ, ಅಂದ್ರೆ ಒಂದರಿಂದ ಒಂದು ಚೇಂಜಸ್ ಮಾಡ್ತಾ ಪ್ರಯತ್ನ ಪಡ್ತಾ ಇದ್ದೀನಿ. ಆಮೇಲೆ ಎಂಡ್ ಆಫ್ ದಿ ಡೇ ಜನರಿಗೆ ಇಷ್ಟ ಆಗ್ಬೇಕಷ್ಟೇ. ಇಟ್ ಡಿಪೆಂಡ್ಸ್. ಅದು ಏನೇ ಮಾಡಿದ್ರು ಚೆನ್ನಾಗಿ ಮಾಡ್ಬೇಕು, ಚೆನ್ನಾಗಿ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನಾನು ಅಷ್ಟೇ. ಇಲ್ಲ, ಆಮೇಲೆ ಕಂಟೆಂಪ್ರರಿ ಆಕ್ಷನ್ ಸಿನಿಮಾದಲ್ಲೂ ಕಂಟೆಂಪ್ರರಿ ವಿಚಾರಗಳು ಇರಬೇಕು ಅನ್ನೋದು ನನ್ನ ಅನಿಸಿಕೆ. ಬಿಕಾಸ್ ಪ್ರಸ್ತುತ ಅಂತ ಅನಿಸಿಲ್ಲ ಅಂತ ಹೇಳಿದ್ರೆ ಅದು ಸ್ವಲ್ಪ ಅವರಿಗೆ ಇದಾಗುತ್ತೆ. ನಾನು ಯಾವಾಗಲೂ ಕಾಂಟೆಂಟ್ ಇದ್ದು ಕಮರ್ಷಿಯಲ್ ಸಿನಿಮಾಸ್ ಇಷ್ಟಪಡ್ತೀನಿ, ನಾನು ನೋಡೋಕೆ ಇಷ್ಟಪಡ್ತೀನಿ, ಮಾಡೋಕ್ಕೂ ಅದೇ ಇಷ್ಟಪಡ್ತೀನಿ. ಬಟ್ ನನ್ನ ಮೊದಲನೇ ಆಕ್ಷನ್ ಸಿನಿಮಾ, ಹಾಗಾಗಿ ಕ್ಯೂರಿಯಸ್ ಇದ್ದೀನಿ ಜನರಿಗೆ ಹೇಗೆ ಇಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.